ಹಲೋ ನಮಸ್ಕಾರ. ನಾನು ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ ಡಾವಿನ್ಸಿ ರಿಸಾಲ್ವ್ ಹೇಗೆ ಕಾಣಿಸುತ್ತೆ ಅಂತ ಒಂದು ಡೆಮೋವನ್ನು ತೋರಿಸ್ತೀನಿ ನಿಮಗೆ. ನಾನು ಬೇಸಿಕಲಿ ಕಲರ್ ಗ್ರೇಡಿಂಗ್ ಜಾಸ್ತಿ ಮಾಡೋದು, ಅದಕ್ಕೋಸ್ಕರ ನಿಮಗೆ ಕಲರ್ ಗ್ರೇಡಿಂಗ್ ಟ್ಯಾಬ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ರೇ ಇಲ್ಲಿ ಇದನ್ನು ಕಲರ್ ವೀಲ್ ಅಂತಾರೆ. ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ಗಳು ಇರ್ತವೆ, ತುಂಬ ಆಪ್ಷನ್ಸ್ಗಳು ಇರ್ತವೆ. ಇದೊಂದು ಫುಲ್ ಇಷ್ಟ ಆಗಿ ಬಲ್ಕ್ ಆಗಿರ್ತವೆ, ಭಾಳಷ್ಟು ಇರ್ತವೆ. ಲೆಟ್ಸ್ ಸಿ ಇದನ್ನ ಕಲರ್ ಗ್ರೇಡಿಂಗ್ ಕರೆಕ್ಟ್ ಮಾಡೋಕೆ ನೋಡೋಣ. ಸ್ಪೈಡರ್ HSL. Okay, let's do something that looks good. Light shoe. Okay. ಮುಂಗಾರು ಮಳೆ ಥರ ಇರ್ಬೇಕಂತ ಬ್ಲೂಯಿಶ್ ಲುಕ್ ಕೊಡೋಣ. ಜಾಸ್ತಿ ಬ್ಲೂಯಿಶ್ ಆಯ್ತೇನೋ. Let's reset. I don't need it. Okay, color grading. ನಾವು ಈಗ ಜಾಸ್ತಿ ಬ್ಲೂಯಿಶ್ ಬೇಕಾಗಿರೋದು ಹೇಳ್ಬೇಕಂದ್ರೆ ನಾವು ಇವಾಗ ಗ್ರೀನಿಶ್ ಮಾಡಿದ್ದೀವಿ. ಏನು ಮಾಡೋಣ ಅಂದರೆ ಎಕ್ಸ್ಪೋರ್ಟ್ ಪ್ರಾಜೆಕ್ಟ್ ಎಕ್ಸ್ಪೋರ್ಟ್ ಟೈಮ್ ಲೈನ್ ಇದಲ್ಲ ಹೇಳೋದು Okay, this is a flat footage from my camera that I rented. ಇದು ಫ್ಲಾಟ್ ಫುಟೇಜು, ನಾನು ಕ್ಯಾಮರಾ ರೆಂಟ್ ಮಾಡಿದ್ದು. ಓಕೆ, ಲೆಟ್ಸ್ ಎವ್ರಿಥಿಂಗ್ ರಿಸೆಟ್. ಓಕೆ, ಇದಾರೆ ಆಲ್ಮೋಸ್ಟ್ ಆ ರೀತಿ ಇದೆ. ನಾವೇನು ಮಾಡೋಣ ಅಂದರೆ ಇಲ್ಲಿ ಆಲ್ರೆಡಿ ಮಾಡಿಫಿಕೇಶನ್ ಮಾಡಿದ್ದೀನಿ. ಲೆಟ್ಸ್ ಸಿ. ಓಕೆ, ದಿಸ್ ಈಸ್ ರೆಕಾರ್ಡಿಂಗ್. ನನಗೆ ಸ್ವಲ್ಪ ಬ್ಲೂ ಲಿಫ್ಟ್ ಮಾಡಬೇಕು, ಜಾಸ್ತಿ ಆಯ್ತು ಅನ್ಸುತ್ತೆ. ಗ್ರೀನಿಶ್ ಇದು ನಾನು ಇವಾಗ ಹೆಂಗೆ ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೋಬೋದು. ಮುಂಗಾರ ಮಳೆಯಲ್ಲಿ ಯಾವಾಗಲೂ ಬ್ಲೂಯಿಶ್ ಆಗಿರ್ತೈತಿ, ಅದು ಮಳೆಗೆ ತಕ್ಕಂತೆ ಮ್ಯಾಚ್ ಆಗುತ್ತೆ. ಸಿ ಆಫ್ಸೆಟ್ನ ಸ್ವಲ್ಪ ಹೆಚ್ಚಿಗೆ ಮಾಡೋಣ, ಸ್ವಲ್ಪ ಕಡಿಮೆ ಮಾಡೋಣ. ಓಕೆ, ದಿಸ್ ಈಸ್ ಆಲ್ಮೋಸ್ಟ್ ಲುಕ್ಸ್ ಲೈಕ್ ದ್ಯಾಟ್ ಥಿಂಗ್. ಸೊ ಇದಾಯಿತು ಡೆಮೋ. ಇಲ್ಲಿ ಭಾಳಷ್ಟು ಕ್ಯಾಮ್ರಾ ಇರ್ತವೆ, ಕ್ಯಾಮ್ರಾ ಕಲರ್ ಲುಕ್ಅಪ್ ಇರ್ತದೆ. ಇಲ್ಲೊಂದು ಕಲರ್ ಬಾಕ್ಸ್ ಬರ್ತದೆ, ಅದನ್ನು ಮ್ಯಾಚ್ ಮಾಡಿದರೆ ಕರೆಕ್ಟ್ ಆ್ಯಕ್ಚುಯಲ್ ಕಲರ್ ನ್ಯಾಚುರಲ್ ಕಲರ್ ಟೋನ್ಸ್ಗಳು ಬರ್ತಾವಂತೆ. ಅದನ್ನು ನಾನು ಟ್ರೈ ಮಾಡಿದ್ದೀನಿ, ಅದು ಆ್ಯಕ್ಚುಯಲ್ ರಿಯಲು. ನೆಕ್ಸ್ಟ್ ಟೈಮ್ ಚಾನ್ಸ್ ಸಿಕ್ಕಾಗ ನಿಮಗೆ ತೋರಿಸ್ತೇನೆ. ನೀವು ಇಲ್ಲಿ ಕಲರ್ ಗ್ರೇಡಿಂಗ್ ಕರೆಕ್ಷನ್ ಮಾಡ್ಕೋಬೋದು. ಇಲ್ಲಿ ಬೇಕಾದ್ರೆ ಕರ್ವ್ಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ಇದು ಸ್ಪೈಡರ್ ವೆಬ್. ಲೆಟ್ಸ್ ಸಿ. Okay, let's match up. Okay, ಇದಾಗಿತ್ತು ಒಂದು ಫಾರಿನ್ ಇಂಟ್ರಡಕ್ಷನ್. ಇದರಲ್ಲಿ ಭಾಳಷ್ಟು ಆಪ್ಷನ್ಗಳು ಇದ್ದಾವೆ. ಮೀಡಿಯಾ ಇಂಪೋರ್ಟಿಂಗು, ಕಟ್ಟಿಂಗು, ಸ್ಟಾರ್ಟಿಂಗ್ ಕಟ್ ಮಾಡೋದು ಹೆಂಗೆ ಅಂತ, ಅದಾದಮೇಲೆ ಎಡಿಟ್ ಮಾಡೋದು ಹೆಂಗೆ, ಆಡಿಯೋಗಳನ್ನ ಹೆಂಗೆ ಸೇರಿಸೋದು ಹೆಂಗೆ ಅಂತ. ಫ್ಯೂಷನ್ ಅಂದರೆ ಇದು VFX, ಮೀಡಿಯಾ ಔಟ್ ಅಂತೆ. ಮೀಡಿಯಾ ಔಟ್ ಅಂದರೆ ಇಲ್ಲೊಂದು ಹಿಂಗೆ ಎಳೆಯೋದು, ಆ್ಯಡ್ ಟೂಲು, ಫ್ರೇಮ್ ಎಫೆಕ್ಟು, ಡೂಪ್ಲಿಕೇಟ್ ಎಫೆಕ್ಟು, ಜಸ್ಟ್ ಲೈಕ್ ಏನಾದರೂ ಮಾಡ್ಬೋದು. ಓಕೆ, ಏನಾಯ್ತಿದು? ಓಕೆ, ಏನೋ ಡೂಪ್ಲಿಕೇಟ್ ಆಯಿತು, ಏನೇನೋ ಆಯಿತು. ನನಗೆ ಫ್ಯೂಷನ್ VFX ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇಲ್ಲ, ಓನ್ಲಿ ಎಡಿಟ್. ಇನ್ನು ಭಾಳಷ್ಟು ಇದ್ದಾವೆ, ಓನ್ಲಿ ಎಡಿಟ್ ಅಂತಲ್ಲ, ಫ್ಯೂಷನ್ ನೆಕ್ಸ್ಟ್ ಬರುತ್ತೆ, ನಿಮಗೆ ತೋರಿಸ್ಕೊಡ್ತೇನೆ. ಕಲರು ನನಗೆ ಮೋಸ್ಟ್ ಫೇವರೇಟ್ ಜಾಬು ಫಾರ್ಲೈಟು. ಇದರಲ್ಲಿ ನೀವು ಆಡಿಯೋ ಡಿನಾಯ್ಸ್ ಕೂಡ ಮಾಡ್ಬೋದು. ಲೆಟ್ಸಿ ಮ್ಯೂಟ್ ಮಾಡಿದ್ನಲ್ಲ ಎಡಿಟ್ನಲ್ಲಿ, ಆಡಿಯೋನ ಕಂಪ್ಲೀಟ್ಲಿ ಮ್ಯೂಟ್ ಮಾಡಿದ್ದೆ. ಎನೇಬಲ್ ಕ್ಲಿಪ್ ಏನೋ ಆಗಲಿ, ಡಿಲಿವರ್ ಕೊಟ್ಟುಬಿಟ್ರೆ ಸಾಕು. ಎಕ್ಸ್ಪೋರ್ಟ್ ಇಲ್ಲ ಆಗುತ್ತೆ. ಆಡಿಯೋ ವಿಡಿಯೋ A to Z ಎಲ್ಲ ಮಾಡ್ಕೋಬೋದು. ಯೂಟ್ಯೂಬ್ ಇಲ್ಲಿ ರೆಡಿಮೇಡ್ ಪ್ರಿಸೆಟ್ ಇರ್ತವೆ, ನೀವು ಈಸಿಯಾಗಿ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ದ್ಯಾಟ್ಸ್ ಇಟ್, ದ ಇಂಟ್ರಡಕ್ಷನ್.
ಧನ್ಯವಾದ. ಇನ್ನು ನನ್ನ ಒರಿಜಿನಲ್ ಆಗಿ ಎಡಿಟ್ ಮಾಡಿರುವಂಥ ಫುಟೇಜ್ಗಳು ನೀವು ನೋಡ್ಬೋದು ಇಟ್ಸ್ ಪಿಕ್ವಾಡ್ನಲ್ಲಿ. ಚೆಕ್ ಮಾಡಿ, ಗೋ ಅಂಡ್ ಇಟ್ಸ್ ಪಿಕ್ವಾಡ್ ಇನ್ಸ್ಟಾಗ್ರಾಮ್ನಲ್ಲಿ.